7.1 ಅಲ್ಲಿ 7ನೇ ಲೆಕ್ಕ ಬರ್ಕೊಳ್ರಿ. ಅಲ್ಲಿ 7ನೇ ಲೆಕ್ಕ. ಬರ್ಕಂಡ್ರಾ? ಸರ್ ಹೆಸರೇ ಇಲ್ಲ. ಎಸ್ ಸರ್ ಬರ್ಕೊಂಡು ಓ, ಯಾರು ಅಥಣಿ ಸ್ಕೂಲ್ದಾರ ಯಾರೋ ಬರ್ತಾ ಇದಾರೆ? ಬರ್ಕೊಂಡಿವ್ ಸರ್. ಅಥಣಿ ಸ್ಕೂಲರು ರಚನಾ ಬಂಧನ ಇವತ್ತು ಬಂದಿರಲ್ಲವಾ? ಹಾ ಟೆಸ್ಟ್ ಇತ್ತು ಸರ್. ಹಾ ಟೆಸ್ಟ್ ಇತ್ತು ಸರ್. ಟೆಸ್ಟ್ ಇದ್ರೆ ಹೇಳೋದು ಕೇಳೋದು ಏನಿಲ್ಲೇನ? ಇದೇನು ದನಿ ದೊಡ್ಡಿ ಮಾಡ್ಕೊಂಡಿರೇನ? ಹಾ ತಂದು ಹಾಕಿದಾರ, ನಿಮ್ಮನ್ನು ಕಟ್ಟಿ ಹಾಕಿದಾರನ? ಹಾ ಅವಳ ಅವಲಕ್ಕಿ ಭವನ ಅವಳು ಗೊತ್ತಿಲ್ಲ ಸರ್. ಇದೀನಿ ಸರ್. ಒಬ್ಬರಂತ ಇದೀರವ ನೀವು. ಓಕೆ, 7.1 ಅಲ್ಲಿ 7 ಪ್ರಾಬ್ಲಮ್ ಬರ್ಕೊಳ್ಳಿ. ಬರ್ಕಂಡ್ರ? ಎಸ್ ಸರ್. ಏನ್ ಬರ್ಕಂಡ್ರಿ? ಕ್ವಶನ್. ಸೊ ಏನ್ ಪ್ರಾಬ್ಲಮ್ ಇದೆ ಹೇಳ್ರಿ. Find the point on x-axis which is equidistant from 2, -5 and -2, 9. 2, -5 and -2, 9. Now take this as A. This is B. Next step ಅಲ್ಲಿ A and B ಅಂತ ತಗೊಳ್ರಿ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ A and B ಅಂತ ತಗೊಳ್ರಿ. ಸೊ ಒಂದು ಪಾಯಿಂಟ್ ಕೊಟ್ಟಿದೆ ನೋಡ್ರಿ. ಫೈಂಡ್ ದಿ ಪಾಯಿಂಟ್ ಆನ್ ಎಕ್ಸ್ ಆಕ್ಸಿಸ್. ಸೊ ನೀವೀಗ ದ ಪಾಯಿಂಟ್ ಆನ್ ಎಕ್ಸ್ ಆಕ್ಸಿಸ್ ಮೀನ್ಸ್ ಆಲ್ರೆಡಿ ಬರ್ಸಿದ್ದೀನಿ x, 0 ಅಲ್ವಾ? ಬರ್ತಿದ್ದೆ ನಿಮಗೆ. ಸರ್ ಬರ್ಸಿದ್ದೆ. ಹೌದಾ? ದ ಪಾಯಿಂಟ್ ಆನ್ y ಆಕ್ಸಿಸ್ ಮೀನ್ಸ್ 0, y. ಹೌದಾ? ಬರ್ಕೊಳ್ರಿ. A and B ಬರ್ಕೊಂಡ್ರ? ಮತ್ತೊಂದ್ಸಲ ಬರ್ಕೋಬೇಕು. ಲೆಕ್ಕದಲ್ಲಿ ಕೊಟ್ಟಿರೋದ್ರ ಜೊತೆಗೆ ಮತ್ತೊಂದ್ಸಲ ಬರ್ಕೋಬೇಕು. ಈಗ ಬರ್ಕೊಳ್ಳಿ. ದ ಪಾಯಿಂಟ್ ಆನ್ ಎಕ್ಸ್ ಆಕ್ಸಿಸ್ ಮೀನ್ಸ್ the point on x-axis means x, 0. That is, you can take p of x, 0. ನಿಮಗೆ ಬೇಕಲ್ಲ ಅದನ್ನ p of x, 0 ಅಂತ ತಗೊಳ್ರಿ. ಓಕೆನಾ? ಸೊ ಯಾರಿಗಾರು ಡೌಟ್ ಇದ್ರೆ ಕೇಳ್ರಿ. 2 ಪಾಯಿಂಟ್ಸ್ ಕೊಟ್ಟಿದ್ದಾನೆ. ಈಗ 2 ಪಾಯಿಂಟ್ಸ್ ಜೊತೆಗೆ ಒಂದು ಪಾಯಿಂಟ್ ಎಲ್ಲಿದೆ? ಆರಾಮದು ವಿಡಿಯೋ ಮೈಕ್ ಮ್ಯೂಟ್ ಮಾಡಮ್ಮ. ದ ಪಾಯಿಂಟ್ ಆನ್ ಎಕ್ಸ್ ಆಕ್ಸಿಸ್ ಮೀನ್ಸ್ x, 0. ಒಂದು ಪಾಯಿಂಟ್ ಏನ್ ಕೊಟ್ಟಿದ್ದಾನೆ? ಇವೆರಡು ಪಾಯಿಂಟ್ಸ್ ಅವಲ್ಲ, p of x, 0. ಇಲ್ಲಿಂದ ಈ ಎರಡು ಪಾಯಿಂಟ್ ಈಕ್ಯೂ ಡಿಸ್ಟೆನ್ಸ್ ಅಲ್ಲಿ ಇದಾವೆ. ಅಂದ್ರೆ ಈ ಎಕ್ಸ್ ಆಕ್ಸಿಸ್ ಪಾಯಿಂಟ್ ಇಂದ ಎ ಅಂಡ್ ಬಿ ಇರೋ ಡಿಸ್ಟೆನ್ಸ್ ಎರಡು ಈಕ್ವಲ್ ಇದೆ. ಇಟ್ ಮೀನ್ಸ್ ಸ್ಕೂಲಿಂದ ಸಿಂಚು ಮನೆ, ಹರ್ಷಿತನ್ ಮನೆ ಸೇಮ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಇದು ಸ್ಕೂಲ್.
ಇದು ಹರ್ಷಿತ, ಇದು ಸಿಂಚು ಅಂತ ಇಟ್ಕೊಂಡ್ರಿ. ಸ್ಕೂಲಿಂದ ಹರ್ಷಿತನ್ ಮನೆ, ಸ್ಕೂಲಿಂದ ಸಿಂಚು ಮನೆ, ಅವೆರಡು ಡಿಸ್ಟೆನ್ಸ್ ಏನಾಗಿದ್ದಾವೆ, ಈಕ್ವಲ್ ಇದಾವೆ. ನಾವು ಇವ್ ರೈಟ್ ಪಿ ಎ ಇಸ್ ಈಕ್ವಲ್ ಟು ಪಿ ಬಿ ಬರಿಬೋದಾ? Yes, sir. ಪಿ ಎ ಇಸ್ ಈಕ್ವಲ್ ಟು ಪಿ ಬಿ ಬರಿಬೋದಾ? ಇಲ್ಲಿ ಎಕ್ಸ್ ಆಕ್ಸಿಸ್ ಪಾಯಿಂಟ್ ಅಂತ ಕೊಟ್ಟಿದ್ದಾನೆ. ಪಾಯಿಂಟ್ ಆನ್ ಎಕ್ಸ್ ಆಕ್ಸಿಸ್ ಅಂದ್ರೆ ನೀವೇ ಬರ್ಕೋಬೇಕಾದ ಕೋಆರ್ಡಿನೇಟ್ಸ್ ಅನ್ನ ಎಕ್ಸ್ ಕಾಮ 0. ಆ ಪಾಯಿಂಟ್ ಒಂದು ಹೆಸರು ಕೊಟ್ಕೊಳ್ಳೋಣ, ಪಿ ಆಫ್ ಎಕ್ಸ್ ಕಾಮ 0. ಆ ಪಾಯಿಂಟ್ ಇಂದ ಎರಡು ಪಾಯಿಂಟ್ಸ್ ಈಕ್ವಲ್ ಡಿಸ್ಟೆನ್ಸ್ ಅಲ್ಲಿ ಇದಾವೆ. ಯಾವುದು? ಎ ಮತ್ತು ಬಿ. ಪಿ ಇಂದ ಎಗಿರೋ ಡಿಸ್ಟೆನ್ಸ್, ಪಿ ಇಂದ ಬಿ ಗಿರೋ ಡಿಸ್ಟೆನ್ಸ್ ಎರಡು ಈಕ್ವಲ್ ಇದಾವೆ. ಇಟ್ ಮೀನ್ಸ್ ಯು ಕ್ಯಾನ್ ರೈಟ್ ಪಿ ಎ ಇಸ್ ಈಕ್ವಲ್ ಟು ಪಿ ಬಿ. ಕ್ಲಿಯರ್? Yes, sir. ಸೊ ನೋ ರೈಟ್ ಆನ್ ದಿಸ್. ಇದನ್ನು ಬರ್ಕೊಳ್ಳಿ, ಮುಂದಕ್ಕೆ ಸ್ಟಾರ್ಟ್ ಮಾಡೋಣ. ಇದು ಆಲ್ರೆಡಿ ಬರ್ಕೊಂಡಿದಿರೋದಲ್ವಾ? ಇದು Yes, sir. ಇಲ್ಲಿಂದ ಬರ್ಕೊಳ್ಳಿ. ಈಗ ನೋಡಿ, ಕ್ಲೀನ್ ಆಗಿ ಅರ್ಥ ಮಾಡ್ಕೋಬೇಕು. ಪಿ ಇಂದ ಎಗಿರೋ ಡಿಸ್ಟೆನ್ಸ್, ಪಿ ಇಂದ ಬಿ ಗಿರೋ ಡಿಸ್ಟೆನ್ಸ್ ಅವೆರಡು ಸೇಮ್ ಇದೆ ಅಂತೆ. ಈಕ್ಯೂ ಡಿಸ್ಟೆನ್ಸ್ ಅಂದ್ರೆ ಈಕ್ವಲ್ ಆಗಿದಾವೆ. ಅಂದ್ರೆ ಪಿ ಇಂದ ಎಗಿರೋ ಡಿಸ್ಟೆನ್ಸ್, ಪಿ ಇಂದ ಬಿ ಗಿರೋ ಡಿಸ್ಟೆನ್ಸ್ ಎರಡು ಡಿಸ್ಟೆನ್ಸ್ ಈಕ್ವಲ್ ಇದಾವೆ. ಈಕ್ಯೂ ಡಿಸ್ಟೆನ್ಸ್ ಅಂತ ಹೇಳಿರೋದ್ರಿಂದ ನಾವು ಯು ರೈಟ್ ಪಿ ಎ ಇಸ್ ಈಕ್ವಲ್ ಟು ಪಿ ಬಿ. ಕ್ಲಿಯರ್? Yes, sir. ಈಗ ಮತ್ತೆ ನಾನು ಪಿ ಎ ಇಸ್ ಈಕ್ವಲ್ ಟು ಪಿ ಬಿ ಅಂತ ಇಲ್ಲಿ ಬರ್ಕೊಂತೀನಿ, ಮತ್ತೆ ಬರ್ಕೋಬೇಡ್ರಿ. ಪಿ ಎ ಇಸ್ ಈಕ್ವಲ್ ಟು ಪಿ ಬಿ ಅಂತ ಇಲ್ಲಿ ಬರ್ಕೊಂತೀನಿ, ಮತ್ತೆ ಬರ್ಕೋಬೇಡಿ. So what is P? What is P? X comma 0. 0. 2 comma minus 5. Huh? 2 comma minus 5. What is P? Minus 2 comma 9. What is B? Minus 2 comma 9. Huh? Minus 2 comma 9. Minus 2 comma 9. minus 2 9. comma 9. Clear? Yes, sir. Now take this is x1 y1. It is x2 y2. For this you can take x1 y1. It can write x2 y2. So now you can write the distance formula for this. X2 minus x1 whole square plus y2 minus y1 whole square. For this also you can write x2 minus x1 whole square plus y2 minus y1 whole square. So now substitute the values. What is x2? 2 minus 2 x minus x whole square. Minus 5. Minus 5 minus 0 whole square. So now write minus 2 minus x whole square. It is 9 minus 0 whole square. So ಈಗ now you make ಎರಡು ಕಡೆ ಸ್ಕ್ವೇರ್ ರೂಟ್ ಇದೆ, ಹೌದಲ್ವಾ? ಈ ಸ್ಕ್ವೇರ್ ರೂಟ್ ತೆಗೆದ್ರೆ ಏನಾದ್ರು ಸಿಂಪ್ಲಿಫಿಕೇಶನ್ ಮಾಡಬಹುದು. ಕ್ಲಿಯರಾ? Therefore SBS. SBS means squaring on both sides. It means 2 minus x whole square minus 5 square. ಬರಿಬಹುದು ಇದನ್ನ. You can write whole square. ಕ್ಲಿಯರಾ? ಯಾಕೆಂದ್ರೆ ಈ ಸ್ಕ್ವೇರ್ ರೂಟ್ ಇದ್ರೆ ಏನು ಸಿಂಪ್ಲಿಫಿಕೇಶನ್ ಮಾಡಕ್ ಆಗಲ್ಲ. ಅದಕ್ಕೋಸ್ಕರ ಇಲ್ಲಿ ನೋಡಿ, ಇಲ್ಲೊಂದು ಮಾತು, ಇಲ್ಲಿ ಮೈನಸ್ ಕಾಮನ್ ತೆಗೆದು 2 ಪ್ಲಸ್ ಎಕ್ಸ್ ಬರಿತೀನಿ. ಬರಿಬೋದಾ? ಇಲ್ಲಿ ಇವೆರಡರಲ್ಲೂ ಮೈನಸ್ ಕಾಮನ್ ಇದೆ. ಮೈನಸ್ ಕಾಮನ್ ತೆಗೆದೆ ಅಗೇನ್ ಮಲ್ಟಿಪ್ಲೈ ಮಾಡಿ, ಮೈನಸ್ ಇಂಟು ಪ್ಲಸ್ ಮೈನಸ್, ಮೈನಸ್ ಇಂಟು ಪ್ಲಸ್ ಮೈನಸ್. ಕ್ಲಿಯರಾ? Yes, sir. ಮೈನಸ್ ಕಾಮನ್ ತೆಗಿಬೋದಾ? Yes, sir. 9 square. Now make squaring on both sides. ಎರಡು ಕಡೆ ಸ್ಕ್ವೇರ್ ಮಾಡಿದ್ವಿ. ಸ್ಕ್ವೇರ್ ಮಾಡಿದ್ಮೇಲೆ ಸೊ ನಾವು ರೈಟ್ ಒಂದು ಇಲ್ಲಿ ತನಕ ಬರ್ಕೊಳ್ರಿ ಈಗ, ಯಾಕಂದ್ರೆ ಮುಂದಕ್ಕೆ ನಾನು ಮೇಲಿಂದ ಮಾಡ್ತೀನಿ ಮತ್ತೆ.
ಏನಾರ ಡೌಟ್ ಇದ್ರೆ ಕೇಳ್ರಿ. ಇಲ್ಲಿ ಮೈನಸ್ ಇಂಚು ಸ್ವಲ್ಪ ನಿನ್ ತಲೆ ಒಳಗೆ ಹುಳ ಜಾಸ್ತಿ ನಿನ್ ಸಿಂಚು ನಿನ್ ತಲೆ ಒಳಗೆ ಮೈನಸ್ ಎಲ್ಲಿ ಹೋಯ್ತು ಅಂತ ಯೋಚನೆ ಮಾಡಬೇಡ, ಇಲ್ಲಿ ಕಾಮ ತೆಗ್ದಿದ್ದೀನಿ. Yes, sir. ದೋಸೆ ದೋಸೆ ಇಲ್ವಾ Sir. ದೋಸೆ Sir, ಎಲ್ಲೋಗಿದ್ದೇವ? sir, ಎಲ್ಲಿಗೂ ಇಲ್ಲ. ಹ? ಎಲ್ಲಿ ಮಾನ್ಯ ಮೆಸೇಜ್ ಹಾಕಿದ್ಲು ಸರ್, ಒಂದಿನ 3 days ಟ್ರಿಪ್ ಹೋಗಿದ್ದಾಳೆ ಅಂತ. ಜೊತೆಗೆ ಹೋಗಿದ್ವಿ ಸರ್ ಎಲ್ಲ. ಹೌದೇನೋ, ವೆರಿ ಗುಡ್. ಎಲ್ಲಿ ಹೋಗಿದ್ರಿ? ಸ್ಕೂಲಿಗೆ ಟ್ರಿಪ್. ಸ್ಕೂಲಿಗೆ. ಹಾ, ಟೆಸ್ಟ್ ಅಂತ ಟ್ರಿಪ್ ಬಿಟ್ಟಿದ್ರು ಹೊಸದಾಗಿ. ಹೌದೇನೋ, ನಾಲ್ ಬಸಕ್ಕ ಒಂದ್ 3 ದಿವಸಗಳ್ಲೆ ತಪ್ಸ್ಕೊಂಡು ಆಟ ಆಡ್ತೀರ ನೀವು. ಮೊನ್ನೆ ಚನ್ನಗಿರಿ ಬಂದಿದ್ದೆ, ಅಲ್ಲೇ ಬರೋಣ ಅಂತಿದ್ದೆ ನಾನು, ಬಿಟ್ಬಿಟ್ಟ ನೋಡಿ, ನಾನು ಅಲ್ಲಿಗೆ ಬರ್ತಿದ್ದೆ. ಸರ್ ಮೊನ್ನೆ HM ಸರ್ ಬಂದಿದ್ರು ನಮ್ ಕ್ಲಾಸಿಗೆ. ಎ ಸೆಕ್ಷನ್ ಅಂತ ಕೇಳ್ಕೊಂಡೆ ಬಂದ್ರು. ನೀವ್ ಫೋನ್ ಮಾಡಿರಕ್ ಬಂದಿದ್ದಾರೆ ಅಂತ ಒಂದ್ ಸೆಕೆಂಡ್ ಫುಲ್ 3 ಜನನು ಶಾಕ್ ಆಗ್ಬಿಟ್ವಿ. ಆಮೇಲೆ ಸುಮ್ನೆ ಹಂಗೆ ಬಂದಿದ್ರು ಅಂತ ಹೇಳಿದ್ರು ಸರ್. ಕಿರಣ? ಹಾ ಸರ್. ಮೊನ್ನೆ ಗುರುವಾರ ಮೀಟಿಂಗ್ ಇತ್ತು, ಬಂದಿದ್ದ ಕಿರಣ? ಆಯ್ತಾ? Yes, sir. ತಪ್ಪನ್ ಬರ್ಕೊಳ್ರಿ, ಸರಿ ಬರ್ಕೊಂಡ್ರೆ ಒಳ್ಳೇದಲ್ಲ ಅಲ್ಲ? ಸರ್ ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದ್ರಲ್ಲ. PA is equal to PB. ಹೌದಾ? ಸೊ ಪಿ ಅಂದ್ರೆ ಏನು, ಎ ಅಂದ್ರೆ ಅಂತ ಬರ್ಕೊಂಡ್ರಿ, ಪಿ ಅಂದ್ರೆ ಏನು, ಬಿ ಅಂದ್ರೆ ಏನು ಅಂತ ಬರ್ಕೊಂಡು ವ್ಯಾಲ್ಯೂಸ್ ಹಾಕಿದಿರಿ. ಇವೆರಡಕ್ಕೂ ಡಿಸ್ಟೆನ್ಸ್ ಇರೋದು, ಡಿಸ್ಟೆನ್ಸ್ ಈಕ್ವಲ್ ಡಿಸ್ಟೆನ್ಸ್ ಅಂತ ಆಗಿರೋದ್ರಿಂದ ನಾವು ಡಿಸ್ಟೆನ್ಸ್ ಫಾರ್ಮುಲಾ ಬಳಸ್ತೀವಿ. ಡಿಸ್ಟೆನ್ಸ್ ಫಾರ್ಮುಲಾ ಬಳಸಿ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ, ನಿಮಗೆ x2 x1 ಹಾಕಕ್ಕೆ ಎಲ್ಲರಿಗೂ ಬರುತ್ತೆ. ಸೊ ಇಲ್ಲಿ ನಾನು ಈ ಸ್ಕ್ವೇರ್ ರೂಟ್ ತೆಗೆದೇ ಇದ್ರೆ ಸಿಂಪ್ಲಿಫಿಕೇಶನ್ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದೆ. ಸ್ಕ್ವೇರಿಂಗ್ ಟೋಟಲ್ ಟರ್ಮ್ ಅನ್ನ ಸ್ಕ್ವೇರ್ ಮಾಡ್ತೀನಿ, ಈ ಕಡೆ ಈ ಟೋಟಲ್ ಟರ್ಮ್ ನ ಸ್ಕ್ವೇರ್ ಮಾಡ್ತೀನಿ. ಇಲ್ಲಿ ಮಾತ್ರ ಎರಡರಲ್ಲೂ ಮೈನಸ್ ಇರೋದ್ರಿಂದ ಮೈನಸ್ ಅನ್ನ ಕಾಮನ್ ತೆಗೆದಿದ್ದೀನಿ. ಕ್ಲಿಯರ್? ಸರ್ ಹಂಗೆ ಡೈರೆಕ್ಟ್ ಆಗಿ ಇಡಕ್ ಬರಲ್ವಾ ಅಲ್ಲಿ? ಇಲ್ಲಿ ಮೈನಸ್ ಅದನ್ನ ಕಾಮನ್ ತೆಗಿಯೋ ಬದಲು ಹಂಗೆ ಇಟ್ರೆ ಒಂದ್ ನಿಮಿಷ ಇರ್ತೀನಿ ಕೇಳ್ರಿ. ಈಗ -2 - x ಗೆ ಯಾವ್ದಾರ ಫಾರ್ಮುಲಾ ಐತೆನಕ್ಕ? ನೋ ಸರ್. a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇದೆ, a ಮೈನಸ್ ಬಿ ಹೋಲ್ ಸ್ಕ್ವೇರ್ ಇದೆ, -a - b ಹೋಲ್ ಸ್ಕ್ವೇರ್ ಅಂತ ಯಾವ್ದಾರ ಫಾರ್ಮುಲಾ ಇದೆಯಾ? ನೋ ಸರ್. ಐತೆನವ? ಇಲ್ಲ. ಮುಂದೇನೆ. ಓಕೆ, ಈಗ ನೋಡ್ರಿ, ಈ ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ 2 - x ಹೋಲ್ ಸ್ಕ್ವೇರ್ ಇಟ್ ಈಸ್ 25. ಓಕೆ, ಸರ್ ಇಲ್ಲಿ ನೋಡಿ, ಈ ಮೈನಸ್ ಈ ಸ್ಕ್ವಯರ್ ಮೈನಸ್ ಬಿ ಇದೆ, 2 + x ಇದೆ. ನಾನು ಹೇಳಿದ್ದೀನಿ ಯಾವುದೇ ಸಂಖ್ಯೆ ಪಕ್ಕ ಮೈನಸ್ ಇದ್ದು ಪವರ್ ಈವನ್ ಇದ್ರೆ ಮೈನಸ್ ಬಿಟ್ಬಿಡ್ರಿ ಅಂತ ಹೇಳಿದ್ದೀನಿ. ನೆನಪಿದೆಯಾ? 2 + x ಹೋಲ್ ಸ್ಕ್ವೇರ್ ಬರೀತೀನಿ. ಮೈನಸ್ ಎಲ್ಲೋತು ಅಂತ ಯೋಚನೆ ಮಾಡ್ತಿದ್ದೀರಾ ಯಾರು? ಈ ಸ್ಕ್ವೇರ್ ಅನ್ನ ಈ ಮೈನಸ್ ಅಪ್ಲೈ ಮಾಡಿದ್ದೀನಿ, 2 + x ಅಪ್ಲೈ ಮಾಡಿದ್ದೀನಿ. ಪ್ಲಸ್ 81. ಯಾರಿಗಾರ ಡೌಟ್ ಇದೆಯಾ? ನೋ ಸರ್. ಸರ್ ಇನ್ನೊಂದ್ಸಲ ಹೇಳಿ. ಏನಮ್ಮ? ಇನ್ನೊಂದ್ಸಲ ಹೇಳಿ. ಇಲ್ಲಿ ನೋಡವಾಕ -2 + x ಹೋಲ್ ಸ್ಕ್ವೇರ್ ಇತ್ತು. Yes, sir. ಈ ಸ್ಕ್ವೇರ್ ನಾನು ಹೇಳಿದ್ದೀನಿ ಲಾಸ್ಟಿಗೆ ಅಡಿಷನ್ ಸಬ್ಸ್ಟ್ರಾಕ್ಷನ್ ಮಾಡಾದ್ಮೇಲೆ ಪಕ್ಕದಲ್ಲಿ ಮೈನಸ್ ಇದ್ರೆ ಬಿಟ್ಬಿಡ್ರಿ ಅಂತ ಹೇಳಿದ್ದೆ. ನೆನಪಿದೆಯಾ? Yes, sir. ಬಿಟ್ಬಿಟ್ಟೆ, ಅದಕ್ಕೆ 2 + x ಹೋಲ್ ಸ್ಕ್ವೇರ್ ಬರ್ಕೊಂಡಿದ್ದೀನಿ. Yes, sir. ಕರೆಕ್ಟಾ? Yes, sir. Please. Now you can go for
there are two identities, a plus b whole square. These are not formulas, identities. A square plus b square plus 2ab. A minus b whole square is equal to a square plus b square minus 2ab. ಇವೆರಡು ಐಡೆಂಟಿಟಿ ನೆನಪಿರ್ಬೇಕು ನಿಮಗೆ ಈಗ. ಸೊ ಇದಕ್ಕೆ ನೋಡ್ರಿ a minus b whole square ಬರೆಸ್ತೀನಿ. It is a, it is b. A square plus b square minus 2ab, 2 into 2 into x plus 25. For this you can apply a plus b whole square, 2 square plus x square, 2 into x plus 81. I will write 4 plus x square minus 4x plus 25, 4 plus x square plus 4x plus 81. So one ನಿಮಿಷ ನೋಡ್ರಿ, LHS RHS ಅಲ್ಲಿ ಸೇಮ್ ಟರ್ಮ್ ಇದ್ದು ಸೇಮ್ ಸೈನ್ ಅಲ್ಲೇ ಕ್ಯಾನ್ಸಲ್ ಮಾಡಬಹುದು. LHS RHS ಅಲ್ಲಿ ಸೇಮ್ ಟರ್ಮ್ ಈಕ್ವಲ್ಸ್ ಆ ಕಡೆ ಈಕ್ವಲ್ಸ್ ಈ ಕಡೆ ಸೇಮ್ ಟರ್ಮ್ ಇರಬೇಕು, ಸೇಮ್ ಸೈನ್ ಇರಬೇಕು. ನೋಡಿ ಸೇಮ್ ಟರ್ಮ್ 4 4 ಸೈನ್ ಪ್ಲಸ್ ಪ್ಲಸ್. ಯಾಕೆ ಅಂತ ಯೋಚನೆ ಮಾಡ್ರಿ, ಈ ಪ್ಲಸ್ 4 ಈ ಕಡೆ ತಂದ್ರೆ ಏನಾಗುತ್ತೆ? ಮೈನಸ್. -4. ಕ್ಯಾನ್ಸಲ್ ಆಗುತ್ತೆ ಅಲ್ಲ, ಅದಕ್ಕೋಸ್ಕರ ಮಾಡಿದೆ. ಅಗೈನ್ ನೋಡ್ರಿ, LHS RHS ಅಲ್ಲಿ ಸೇಮ್ ಟರ್ಮ್ ಸೇಮ್ ಸೈನ್ ಪ್ಲಸ್ ಪ್ಲಸ್. ನಾವು ಕ್ಯಾನ್ಸಲ್, ಇವನ್ ಕ್ಯಾನ್ಸಲ್ ಮಾಡಕ್ ಬರಲ್ಲ. ಯಾಕೆ ಅಂತ ಸೈನ್ ಚೇಂಜ್. +1 ಮೈನಸ್ ಇದೆ ಸರ್. ಒಂದು ಪ್ಲಸ್ ಒಂದು ಮೈನಸ್. ಸೇಮ್ ಟರ್ಮ್ಸ್ ಇದಾವೆ, ಆದ್ರೆ ಸೈನ್ಸ್ ಆರ್ ಡಿಫರೆಂಟ್. ಚೇಂಜ್. ಹೌದಾ? ಸೊ ನೆಕ್ಸ್ಟ್ ಯು ರೈಟ್ minus 4x plus 25 plus 4x plus 8 minus 4x plus 4x ಈ ಕಡೆ ತರ್ತೀನಿ, minus 4x 81 minus 25. So it is minus 8x. ಎರಡು ಮೈನಸ್ ಇದ್ದಾಗ ಆಡ್ ಮಾಡಬೇಕು. What is 81 by 81 minus 25? I think 64. ಎಷ್ಟು ನೋಡ್ರಿ, ಎಷ್ಟು ಬರುತ್ತೆ? 11 5 ಅಂದ್ರೆ 6, 56. 7 2 ಅಂದ್ರೆ 5, 81 ಅಂದ್ರೆ 25 ಕಳೀರಮ್ಮ, 11 5 ಅಂದ್ರೆ 6, 7 7 ಅಂದ್ರೆ 5. So x is equal to 56 by minus 8. X is equal to minus 7. ನಾನು ಹೇಳಿದ್ದೀನಿ ಒಂದೇ ಮೈನಸ್ ಇತ್ತು ಅಂದ್ರೆ ಅದು ಡಿನಾಮಿನೇಟರ್ ಅಲ್ಲಿ ಇದ್ರಲ್ಲಿ ಹೋಗುತ್ತೆ, ನ್ಯೂಮರೇಟರ್ ಹೋಗುತ್ತೆ ಅಂತ ಹೇಳಿದ್ದೆ. ಎರಡು ಕಡೆ ಮೈನಸ್ ಇದ್ರೆ ಏನ್ ಮಾಡ್ಬೋದಿತ್ತು? ಕ್ಯಾನ್ಸಲ್ ಮಾಡ್ಬೋದಿತ್ತು. ಸರ್ ಅಲ್ಲಿ ಐಡೆಂಟಿಟಿ ಹ್ಮ್, a ಸ್ಕ್ವೇರ್ ಮೈನಸ್ 2ab ಪ್ಲಸ್ b ಸ್ಕ್ವೇರ್ ಅಲ್ಲ ಸರ್? ಎರಡು ಒಂದೇ, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2b ಅಂದ್ರೆ ಬರ್ಕ, a ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಬರ್ಕ. ಹೌದೇನವ? ಎಸ್ ಸರ್. ಯಾರಿಗದ ಹುಳ? ಹುಳ ಯಾರಿಗೆ ಬಂದಿತ್ತು? ಹರ್ಷಿತಾ ಸರ್. ಯಾರು? ಕಾರಿಗ್ನೂರ್ ಹರ್ಷಿತಾ? ಎಸ್ ಸರ್. ಕಾರಿಗ್ನೂರೇ ಕನ್ಫ್ಯೂಸ್ ಇದ್ದೀರವ ನೀವು, ಯಾಕಂಗೆ? ಸರ್ ಡೈಲಿ ಇವಾಗ ಮ್ಯಾಥ್ಸ್ ಕ್ಲಾಸ್ ಕೇಳ್ತಾ ಇಲ್ಲ, ಅದಕ್ಕೆ. ಕೇಳ್ತಾ ಇಲ್ದಿರೋದಕ್ಕೆ ಕನ್ಫ್ಯೂಸ್ ಆಗಿದ್ದೀರಾ? ಅಂದ್ರೆ ಸ್ಕೂಲಲ್ಲಿ ಕೇಳ್ತಾ ಇಲ್ಲ ಸರ್, ಹಾಗಾಗಿ. ಸ್ಕೂಲಿಗೆ ಎಲ್ಲೋಗಿದ್ದಾರೆ ಮಿಸ್? ಹುಷಾರಿಲ್ಲ ಸರ್. ಹೌದಾ? ಎಸ್ ಸರ್. ಹಂಗಾಗಿ ಅಂದ್ರೆ ನೀವು ಅಂದ್ರೆ ದಿನ ಕೇಳಿದ್ರೆ ಮಾತ್ರ ಪರ್ಫೆಕ್ಟ್, ಅಂದ್ರೆ ಇಲ್ಲಾಂದ್ರೆ ಮರ್ತೆ ಬಿಟ್ಬಿಡ್ತೀರ ಅಂತ. ಸ್ವಲ್ಪ ಟಚ್ ಇರ್ಲಿಲ್ಲ. ಇಲ್ಲಾಂದ್ರೆ ಮರ್ತೆ ಬಿಟ್ಬಿಡ್ತೀರಿ. ಈಗ ನಾನು ಮರ್ತ್ ಬಿಟ್ಟಿದ್ರೆ ಅಂದ್ರೆ ಹಂಗಾದ್ರೆ ಈಗ ಇಲ್ಲ ಸರ್. ಇನ್ 2-3 ದಿವಸ ಕ್ಲಾಸ್ ಮಾಡಿಲ್ಲ ಅಂದ್ರೆ MBP ಸರ್ ಮರ್ತ್ ಬಿಟ್ಬಿಡ್ತೀರಲ್ಲ. ಹಂಗೆ ಭಾರಿ ತಲೆ ಸಿಂಚು ನಿಂದು. ಕೆಲವೊಂದು ಐಡಿಯಾಗಳು ಸಿಂಚು ನೀನು ಭಾರಿ ಚೆನ್ನಾಗಿ ಬರ್ತಾವ ಸಿಂಚು. ಒಬ್ಳೆ ಮಗಳಲ್ಲ, ಊರಾಗೆಲ್ಲ ಕೇಕೆ ಹೊಡಿಯಂಗ ಎಲ್ಲರಿಗೂ ಕೇಳಂಗ್ ಕೇಕೆ ಹೊಡಿತಿಲ್ಲ. ಅಕ್ಕ ಇದ್ದಾಳೆ ಸರ್. ಅಕ್ಕ ಇದ್ದಾಳೆ. ಯಾರ? ಅಕ್ಕ ಇದ್ದಾಳೆ ಸರ್. ಒಬ್ಳೆ ಮಗಳಲ್ವ ನೀನು? ಇಲ್ಲ ಸರ್, ನಮ್ಮ ಅಕ್ಕ ಇದ್ದಾಳೆ. ಹೌದೇನ? ಆದ್ರೂ ಒಬ್ಳೆ ಮಗಳು ಮಾಡ್ದಂಗ್ ಮಾಡ್ತೀನಿ ನೀನು.
ಅವಳು ಹಾಸ್ಟೆಲ್ ಕೇಳಲ್ಲ ಸರ್ ಅದಕ್ಕೆ. ಹಾಸ್ಟ್ಲಾಗಿರೋದ್ರಿಂದ ಮನೆಗೆ ನಿಂದೆ ರಾಜಭಾರ. ಎಸ್ ಸರ್. ಸದ್ಯ ಮನೆಗೆ ಕೇಳಂಗ್ ಮಾತಾಡವ ಸಾಕು, ಊರವ್ರಿಗೆಲ್ಲ ಕೇಳಂಗ್ ಮಾತಾಡಬೇಡ ನೀನು. ಎಲ್ಲ ಎಚ್ಚರಾಗಿದ್ದೀರೇನ್ರಮ್ಮ? ಅಯ್ಯಪ್ಪ ಶಿವನಿ, ವಿಡಿಯೋ ಮ್ಯೂಟ್ ಮಾಡಿ ಇದೀವಿ ಹೋಗಿದ್ರು. ಸರ್. ವಂಶಿ ಸರ್ ಎಲ್ಲ 21, 22 ಬಂದ್ಬಿಟ್ಟಾರ ಇವತ್ತು. ಬಂದಾರ ನೋಡ್ರಿ ಸರ್, ಆ? ಬಂದಾರ ನೋಡ್ರಿ ಸರ್, ಯಾಕೋ ಮನ್ಸು ಮಾಡಿ. ಟ್ರಿಪ್ ಹೋಗಿದ್ರಂತಪ್ಪ ಅವರು. ಅದೇ ಟ್ರಿಪ್ ಹೋಗಿದ್ದಾರಿ. ವಂಶಿನೂ ಬಂದಿದ್ಲು. ಇವಳು ನಮ್ ನಾನು ಕನ್ನಡ ಒಂದಿನ ನಂಗೆ ವಾಪಸ್ ಬಂದ್ಲು ಸರ್, 2 ದಿವಸ ಬಂದ್ಲು, ಆಮೇಲೆ ವಂಶಿ. ವಾಪಸ್ ಬಂದ್ಬಿಟ್ಲು ನಂಗೆ. ವಂಶಿ ಸರ್ ಕಂದೋಡಿಯಲ್ಲಿ ಸರ್ ಕನ್ನಡಿ ಸಂತೆಬೆನ್ನೂರಿಗೆ ಬಂದೈತಿ, ಕನ್ನಡಿಗೆ ಹೋಗ್ತೈತಿ ಸರ್. ಸಂತೆಬೆನ್ನೂರಿಗೆ ಬಂದಿದ್ಲು ಸರ್, ಈಗ ಹೋಗ್ತದಾಳ ಅವ್ರ ಊರಿಗೆ. ಹೌದಾ? ಓ ಮನೆ ಎಸ್ ಸರ್, ಬಂದಿದ್ಲ? ಎಸ್ ಸರ್, ನಮ್ಮನೆ ಬಂದಿದ್ಲು ಸರ್. ನಾನ್ ವೆಜ್ ಮಾಡಿದ್ರಾ? ಇಲ್ಲ ಸರ್. ಏನ್ ಮಾಡಿದ್ರಿ ಅವರಿಗೆ? ಅವಳ ಹರ್ಷಿತಂಗೆ ಇಷ್ಟ ಅಲ್ಲ ನಾನ್ ವೆಜ್ ಅಂದ್ರೆ? ಮೊಟ್ಟೆನೆ ಮುಟ್ಟಲ್ಲ ಅಂತಲ್ಲ ಸರ್ ಅವಳು. ನೀವು ಮುಟ್ತಿರಲ್ಲ? ಮೊಟ್ಟೆ ತಿಂತೀವಿ. ಅರ್ಧಂಬರ್ಧ ಲಿಂಗಾಯತ್ ಅಂತ ನಮ್ಗೆ ಅವಾಗ್ಲೇ ಗೊತ್ತಿತ್ತು. ಹಂಗೇನಿಲ್ಲ ಸರ್. ಓಕೆ ಬರ್ರಿ, ಮುಗೀತ ಎಲ್ಲಾರ್ದು? ಎಸ್ ಸರ್. ಎಸ್ ಸರ್. ನೋಡ್ರಮ್ಮ ಈಗ ಆ PS ಇದ್ದಾಳ ಯಾಕೆ? ಇದ್ದೀನಿ ಸರ್. ಓಕೆ ಬರ್ರಿ, ಇದಕ್ಕೆ ಯಾವ ಫಾರ್ಮುಲಾ? a minus b whole square, a square plus b square minus 2 into a into b plus 25. ಇದಕ್ಕೆ a plus b whole square, a square plus b square, a ಜಾಗದಲ್ಲಿ 2, b ಜಾಗದಲ್ಲಿ s, a square plus b square plus 2ab plus 81. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಹಂಗೆ ಬರ್ತಿದ್ದೀನಿ, 4 plus x square minus 4x plus 2. ನಾನು ಒಂದು ಮಾತನ್ನ ನಿಮಗೆ ಹೇಳ್ತಿದ್ದೀನಿ, LHS RHS ಅಲ್ಲಿ ಅಲ್ಲೆಲ್ಲೇ ಕ್ಯಾನ್ಸಲ್ ಮಾಡ್ಬೇಕು ಅಂದ್ರೆ ಸೇಮ್ ಟರ್ಮ್ ಇರಬೇಕು, ಮತ್ತೆ ಸೇಮ್ ಸೈನ್ ಇರಬೇಕು. ಸೇಮ್ ಟರ್ಮ್ ಸೇಮ್ ಸೈನ್ ಕ್ಯಾನ್ಸಲ್. ನೋಡ್ರಿ ಅಗೈನ್ ಒನ್ ಮೋರ್ ಟರ್ಮ್ ಇದೆ, x square ಸೇಮ್ ಟರ್ಮ್ ಸೇಮ್ ಸೈನ್, ನೌ ಇಟ್ ಇಸ್ ಕ್ಯಾನ್ಸಲ್. ಸೊ ಇಲ್ಲಿ ಸೇಮ್ ಟರ್ಮ್ ಇದಾವೆ ಸರ್, ಕ್ಯಾನ್ಸಲ್ ಮಾಡ್ರಿ ಸರ್. ಸರ್ ಸೇಮ್ ಟರ್ಮ್ ಇರ್ಬೇಕು, ಜೊತೆಗೆ ಸೇಮ್ ಸೈನ್ ಸೈನ್ ಇರ್ಬೇಕು. ಇಲ್ಲ ಅದಕ್ಕೋಸ್ಕರ minus 4x plus 25 plus 4x plus 81. So now take this, transfer to this 4x to RHS from LHS, it becomes minus 4x plus 81 plus 25 ಕಡೆಗೆ ಬಂದ್ರೆ minus 25. Now it is minus 8x. It is 81 minus 25 means 56. So x is equal to 56 by 8. 8 ones are 8 sevens are. So now write x is equal to minus 7. Bari next slide. The point on x-axis is ಬರಿಬೇಕದನ್ನ, ಅಲ್ಲಿಗೆ ನಿಂತು ನಮ್ಗಿಲ್ಲ. The point on x-axis is, the point on x-axis is x comma 0, that is ಏನು minus 7 comma 0. ಯಾಕೆ ಹೇಳ್ರಿ? ವ್ಯಾಲ್ಯೂ -7 ಅಲ್ಲ, x ವ್ಯಾಲ್ಯೂ ಮೈನಸ್ ಬಂದಿದೆ, -7 ಬಂದಿದೆ, ಅದಕ್ಕೋಸ್ಕರ ಯು ಕ್ಯಾನ್ ರೈಟ್ -7 comma 0. ನೌ ಇಟ್ ಇಸ್ ಕ್ಲಿಯರ್? ಎಸ್ ಸರ್. ಇಷ್ಟು ಮಾಡಬೇಕು. ದ ಪಾಯಿಂಟ್ ಆನ್ ಎಕ್ಸ್ ಆಕ್ಸಿಸ್ ಅಂದ್ರೆ ಆಯ್ತಲ್ಲ, ಪಾಯಿಂಟ್ ಆನ್ ಎಕ್ಸ್ ಆಕ್ಸಿಸ್ ಅಂದ್ರೆ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕು. ದ ಪಾಯಿಂಟ್ ಆನ್ ವೈ ಆಕ್ಸಿಸ್ ಅಂದ್ರೆ ವೈ ವ್ಯಾಲ್ಯೂ ಕಂಡುಹಿಡಿಬೇಕು. ಸೊ ಕ್ಲಿಯರ್? ಎಸ್ ಸರ್. So now you can go for the 8th one.
ಆಯ್ತಾ? ಎಸ್ ಸರ್. ಓಕೆ. Find the value of y for which the distance between the points P of 2, -3 and Q of 10, y is 10 units. 10 units. Is 10 units. ಅಂದ್ರೆ P ಇಂದ Q ಗೆ ಎಷ್ಟು ದೂರ ಇದೆ ಅಂತೆ? 10 units ಇದೆ ಅಂತೆ. Find the value of y. So now write PQ is equal to 10. ಯಾಕೆಂದ್ರೆ the distance between P and Q is 10 units. So now write what is P? 2, -3. What is Q? 10, y. Now write x2 minus x1 whole square plus y2 minus y1 whole square is equal to 10. ಏನಾರ ಡೌಟ್ಸ್ ಇದೆಯಾ? ಇದನ್ನ ಕೇಳ್ರಿ. ನಾನು ಬರ್ದ್ಬಿಟ್ಟೆ ಪಿ ಕ್ಯೂ ಇಸ್ ಈಕ್ವಲ್ ಟು 10 ಅಂತ ಬರ್ದೆ. ಯಾರಿಗಾರ ಡೌಟ್ ಇದೆಯಾ? ಸೊ ಅವ್ನು ಕೊಟ್ಟಿದ್ದಾನೆ ಪಿ ಅಂಡ್ ಕ್ಯೂ ಗೆ ಇರ್ತಕ್ಕಂಥ ದೂರ 10. ಸೊ ಆದ್ರೆ ಯು ಕ್ಯಾನ್ ಫೈಂಡ್ ದಿ ವ್ಯಾಲ್ಯೂ ಆಫ್ y, ಬಟ್ ಯು ಫೈಂಡ್ ದಿ ವ್ಯಾಲ್ಯೂ ಆಫ್ y. ಅದಕ್ಕೋಸ್ಕರ ಈ ಇಂಟ್ ಕೊಟ್ಟಿದ್ದಾನೆ. ಪಿ ಮತ್ತು ಕ್ಯೂ ಇರೋ ಡಿಸ್ಟೆನ್ಸ್ 10 ಇದೆ. ಫೈಂಡ್ ದಿ ವ್ಯಾಲ್ಯೂ ಆಫ್ y ಅಂತ ಕೊಟ್ಟಿದ್ದಾನೆ. ಸೊ ನಾವು ಡಿಸ್ಟೆನ್ಸ್ ಅಂತ ಅಂದ ತಕ್ಷಣ ಇವೆರಡಕ್ಕಿರ್ತಕ್ಕಂಥ ಡಿಸ್ಟೆನ್ಸ್ 10 ಯೂನಿಟ್ಸ್ ಅಂತ ಕೊಟ್ಟ ತಕ್ಷಣ ನಾವು ಯು ಕ್ಯಾನ್ ಯೂಸ್ ದ ಡಿಸ್ಟೆನ್ಸ್ ಫಾರ್ಮುಲಾ. ಯು ಕ್ಯಾನ್ ರೈಟ್ ದಿ ವ್ಯಾಲ್ಯೂ ಆಫ್ ಪಿ, ಯು ಕ್ಯಾನ್ ರೈಟ್ ದಿ ವ್ಯಾಲ್ಯೂ ಆಫ್ ಕ್ಯೂ. ಸೊ ನಾವು ಟೇಕ್ ದಿಸ್ ಆಸ್ x1 y1 and x2 y2. So what is x2? 10 minus 2 whole square. Y minus of -3 whole square is equal to 10. ಈಗ ಈ ಸ್ಕ್ವೇರ್ ರೂಟ್ ತೆಗೆದೇ ಇದ್ರೆ ನೀವೇನು ಮಾಡಕ್ಕಾಗಲ್ಲ. ಯು ಕ್ಯಾನ್ ಮೇಕ್ SBS ಅಂದ್ರೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್. ಸೊ ನಾವು ರೈಟ್ 8 square. It is y plus 3 whole square. So now write 10 square. ಈ ಕಡೆ ಸ್ಕ್ವೇರ್ ರೂಟ್ ಮೇಲೆ ಸ್ಕ್ವೇರ್ ಹಾಕ್ಬೇಕು, ಆ ಕಡೆ 10 ಮೇಲೆ ಸ್ಕ್ವೇರ್ ಹಾಕ್ಬೇಕು. ನಾವು ರೈಟ್ ಆನ್ ದಿಸ್. ಡೌಟ್ಸ್ ಏನಾರ ಇದೆಯಾ? ನೋ ಸರ್. ಅದು 10 ಯೂನಿಟ್ಸ್ ಇದೆ ಅಲ್ಲ ಸರ್? ಎಸ್ ಮೀನ್ಸ್ ಕೇಳಿ ಮೀನ್ಸ್ ಅದು ಫಾರ್ಮುಲಾ ಹಾಕಕ್ಕಿಂತ ಮುಂಚೆನೆ ಬರೆದು ಹಾಕ್ಬೋದಾ ಸರ್ ಫಾರ್ಮುಲಾನ? ಇಲ್ಲ, ನಾನು ಹೇಳೋದಿಲ್ಲ ಗೊತ್ತಾ, ಪಿ ಕ್ಯೂ ಇಸ್ ಈಕ್ವಲ್ ಟು 10 ಅಂತ ತಗೊಂಡಿದ್ದೀನಿ. ಇಲ್ಲ ಅದಲ್ಲ ಸರ್, ಕೆಳಗೆ ಹಾ ಈಕ್ವಲ್ಸ್ 10 ಅಂತ ಹಾಕಿರಲ್ಲ ಸರ್? ಎಸ್ ಹೌದು. ಫಾರ್ಮುಲಾಕಿನ ಮುಂಚೆನೆ ಹಾಕ್ಬೋದಾ ಸರ್ ಏನ್ನ? ಅದು 10 ಅನ್ನೋದನ್ನ ಎಲ್ಲಿಗೆ ಹಾಕ್ತೀಯಾ? 10 ಈಕ್ವಲ್ಸ್ ಹಾ ಫಾರ್ಮುಲಾ ಹಾಕ್ಬೋದಾ ಸರ್? ಓ ಅಲ್ಲಮ್ಮ, ನಿನ್ ಪ್ರಶ್ನೆ ನನಗೆ ಅರ್ಥ ಆಗ್ತಾ ಇಲ್ಲ. ಹೇಳಿ, ಕ್ಲೀನ್ ಆಗಿ ಹೇಳ. ಸರ್ ಫಾರ್ಮುಲಾ ಹಾಕಿ 10 ಹಾಕಿದಿರಲ್ಲ ಸರ್? ಹೌದು, ನಾನು ಈಗ ಮೇಲೆ ಬರ್ತಿದ್ದೀನಲ್ಲ ಪಿ ಕ್ಯೂ ಇಸ್ ಈಕ್ವಲ್ ಟು 10 ಅಂತ. ಎಸ್ ಸರ್, ಬರ್ದಿದ್ದೀರಾ ಕೆಳಗಿಂದ ಸರ್. ಡಿಸ್ಟೆನ್ಸ್ ಫಾರ್ಮುಲಾ ಬಳಸ್ತಿದ್ದೀನಿ, ಅದಕ್ಕೆ ಈಕ್ವಲ್ಸ್ 10 ಬರ್ದಿದ್ದೀನಿ ಸರ್. ಅಲ್ಲವಾ? ಇಲ್ಲಿ ಪಿ ಕ್ಯೂ, ಪಿ ಮತ್ತು ಕ್ಯೂ ಇರೋ ಡಿಸ್ಟೆನ್ಸ್ 10 ಅಂತ ಕೊಟ್ಟಿದ್ದಾನೆ. ಪಿ ಮತ್ತು ಕ್ಯೂ ಇರೋ ಡಿಸ್ಟೆನ್ಸ್ ಕಂಡಿಗೆ ಡಿಸ್ಟೆನ್ಸ್ ಫಾರ್ಮುಲಾ ಬರ್ದಿದ್ದೀನಿ, ಈಕ್ವಲ್ಸ್ 10 ಬರ್ದಿದ್ದೀನಿ. ಎಸ್ ಸರ್. ಕ್ಲಿಯರಾ? ಸರ್ ಅವ್ರು ಹೇಳ್ತಿರೋದು 10 ಈಕ್ವಲ್ಸ್ ಹಾಕಿ ಇದನ್ನ ಬರಿಬೇಕಂತ ಹೇಳ್ತಿದ್ದಾರೆ ಸರ್. ಅದಕ್ಕೆ ಬರೀತೀಯಾ? ಅವ್ನು ಕೇಳಿರೋದೇನು? ಪಿ ಮತ್ತು ಕ್ಯೂ ಇರೋ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಕೊಟ್ಟಿದ್ದಾನೆ? 10. ಹೌದಾ? 10 ಇಂದ 10 ಇಸ್ ಈಕ್ವಲ್ ಟು ಪಿ ಕ್ಯೂ ಅಂತ ಬರ್ಕೋಬೇಕು ಅಂತ ನಿನ್ನ ಆಸೆ. ಕರೆಕ್ಟ್. ಬನ್ನಿ ಕೊಡ. ಸರ್ ನಾನಲ್ಲ. ಯಾರ್ದು? ಹರ್ಷಿತಾ ಸರ್. ಯಾವ್ದು? ಕತ್ಲಿಗೆರೆ? ಕತ್ಲಿಗೆ. ಅದ್ಯಾಕಂಗ ಆಗ್ತಾ ಇತ್ತದ್ದು?
ಮೊನ್ನೆ ಒನ್ ಡೇ ಅದು ಹೋಮ್ವರ್ಕ್ ಕೊಟ್ಟಿದ್ರಿ ಸರ್ ಅದಕ್ಕೆ ಅವಳಿಗೆ ಇಲ್ಲ ನಾನು ಹೇಳಕ್ಕಿಲ್ಲ. ಪಿ ಮತ್ತು ಕ್ಯೂ ಇರೋ ಡಿಸ್ಟೆನ್ಸ್ ಎಷ್ಟಂತ ಕೊಟ್ಟಿದ್ದಾನೆ ಹರ್ಷಿತಾ? 10 minutes. ಅದು ಬರ್ಕೋಬೇಕು. ಪಿ ಕ್ಯೂ ಇಸ್ ಈಕ್ವಲ್ ಟು 10 ಬರ್ಕೋಬೇಕು. ಇವೆರಡಕ್ಕೂ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡೋದ್ರಿಂದ ಡಿಸ್ಟೆನ್ಸ್ ಫಾರ್ಮುಲಾ ಬರ್ದಿದ್ದೀನಿ. Yes, sir. ಕ್ಲಿಯರ್ ಹರ್ಷಿತಾ? Yes, sir. Clear. ಓಕೆ. ಸೊ ಈಗ ಈ ಸ್ಟೆಪ್ ನ ಮೇಲ್ ಬರ್ಕೊಂಡಿದ್ದೀನಿ. ಮತ್ತೆ ಯಾರಿಗಾರು ಕನ್ಫ್ಯೂಸ್ ಇದೆಯಾ? ಒಡ್ನಾಡ್ ಬಂದೇಟರಿಗೆ ಚನ್ನಗಿರಿ ಬಂದೇನವ ನೀನು? ಸಾನಾ ಎಮ್ಮೆ ಲಿಂಗದಳ್ಳಿ ಬಂದಿತ್ತಾ? ಲಿಂಗದಳ್ಳಿ ಬಂತಾನಮ್ಮ? ಲಿಂಗದಳ್ಳಿನಿಲ್ಲ ಸರ್. ಲಿಂಗದಳ್ಳಿಗೆ ನಿನ್ನೆ ಹುಷಾರಿಲ್ಲ ಅಂತ ಫೋನ್ ಮಾಡಿದ್ದಕ್ಕೆ. ಈಗ ನೋಡ್ರಿ 100 ಆಗುತ್ತೆ. ಯಾಕೆ ಅಂತ ನೋಡಿ, ಇಲ್ಲಿ ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು, ಇದು ಉಳಿತು. ಇಲ್ಲಿ 10 ಸ್ಕ್ವೇರ್ ಮೀನ್ಸ್ 100. ಸಾನಾ ಎಮ್ಮೆ ಸಾನಾ ಸರ್ ಇಲ್ಲ ಅವಳು ಬಂದಾಳೆ. ವನಾಳ್ ಸರ್ ಎಕ್ಸಿಟ್ ಆಗಿದ್ದಾಳೆ. ಬಂದು ಮತ್ತೀಗ ಜಾಯ್ನ್ ಆಗಿದ್ಲು. So bani 8 square means 64. So for this you can apply the identity a plus b whole square. A square plus b square plus 2 into a into b. It is 100. 64 plus y square plus 9 6y minus 100 is equal to 0. So ನೋಡ್ರಿ ಫಾರ್ಮುಲಾ ಇದು 864 8 ಸ್ಕ್ವೇರ್ ಇದೆ. ಇದಕ್ಕೆ a plus b whole square. ಈ plus 100 ಈ ಕಡೆ ತಗೊಂಡ್ಬಂದೆ minus 100. So now write in the order y square plus 6y plus 64 plus 9 minus 100 plus term ಒಂದ್ ಕಡೆ ಬರ್ದಿದ್ದೀನಿ, minus term ಒಂದ್ ಕಡೆ ಬರ್ದಿದ್ದೀನಿ. y square plus 6y 64 plus 9 minus 100. ಇದ್ರ ಬಗ್ಗೆ ಯಾರಿಗಾರ ಡೌಟ್ ಇದ್ರೆ ಕೇಳಿ. ಇದೆಯಾ? ನೋ ಸರ್. ಒಟ್ನಾಳ್ ಬಂತ ನಮ್ಮದು? ಸಾನಾ ಜಾಯ್ನ್ ಆಗ್ತಿಲ್ಲ ಅಕ್ಕಿಗೆ. ಓಕೆ ಬನ್ನಿ. y square plus 6y it is 73 minus 100. So now write y square plus 6y. ಒಂದು ಪ್ಲಸ್ 1 ಮೈನಸ್ ಇದೆ, ಕಳಿಬೇಕು. ಎಷ್ಟು ಬರುತ್ತೆ? 27. ಯಾರಮ್ಮ ಫೋನ್ ಮಾಡ್ತಾರ ನೋಡವ. So ಈಗ y square plus 6y 100 minus 73 27. ಎಂತ 27 Minus 20. minus 27. Now you can go for ಇಲ್ಲಿ ತನಕ ಬನ್ನಿ ಮಾತಾಡೋಣ. ಇಲ್ಲಿ ತನಕ ಬನ್ನಿ.
ಸರ್ ಮೈಕ್ ಆನ್ ಮಾಡ್ಕೊಳ್ರಿ ಸರ್. ಈಗ ಕೇಳ್ತಾ ಐತೇನಮ್ಮ? ಸರಿ ಅದೀರಾ? ಸರ್ ನೀವೇ ಮೈಕ್ ಆಫ್ ಮಾಡ್ಕೊಂಡಿದ್ರಿ. ಓಕೆ ಓಕೆ. ಸೊ ಇದ್ರ ಬಗ್ಗೆ ಇಲ್ಲಿ ನೋಡ್ರಮ್ಮ 8 ಸ್ಕ್ವೇರ್ ಅಂದ್ರೆ 64. ಫಾರ್ ದಿಸ್ ಯು ಕ್ಯಾನ್ ಅಪ್ಲೈ a plus b whole square identity, y square plus 3 square plus 2 into a into b. a ಜಾಗದಲ್ಲಿ y ಇದೆ, b ಜಾಗದಲ್ಲಿ 3 ಇದೆ, is equal to 100. 64 plus y square plus 9 plus 6y. ಈ ಪ್ಲಸ್ 100 ನ ಈ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡೆ ಮೈನಸ್ 100 ಆಯ್ತು. y square plus 6y ಪ್ಲಸ್ ಟರ್ಮ್ ಕಡೆ ಮಾಡ್ತಿದ್ದೀನಿ. 64 plus 9 minus 100. y square plus 6y 100 ಅಲ್ಲಿ ಒಂದು ಪ್ಲಸ್ ಒಂದು ಮೈನಸ್ ಇದೆ, ಸಬ್ಸ್ಟ್ರಾಕ್ಟ್ ಮಾಡಬೇಕು. ಒಂದು ಪ್ಲಸ್ ಒಂದು ಮೈನಸ್ ಇದೆ, ಸಬ್ಸ್ಟ್ರಾಕ್ಟ್ ಮಾಡಬೇಕು. ಮಾಡಾದ್ಮೇಲೆ 100 ಅಲ್ಲಿ 73 ಹೋದ್ರೆ 27, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ಸೊ ನೌ ಇಟ್ ಇಸ್ ಎ ಕ್ವಾಡ್ರಾಟಿಕ್ ಈಕ್ವೇಶನ್. ನೆನಪಿದೆಯಾ? ಮಾಡ್ತಿದ್ದಿ ತರದ y ಸ್ಕ್ವೇರ್ ಪಕ್ಕ ಇರೋ ಸಂಖ್ಯೆ ಪ್ಲಸ್ 1 ಇಂಟು ಲಾಸ್ಟ್ ಟರ್ಮ್ minus 27 plus into minus 27. ಹೌದಾ? ಮಿಡಲ್ ಟರ್ಮ್ ಪ್ಲಸ್ 6 ನಿಮಗೆ minus 27 ಬರಬೇಕು. ಯಾವ ಎರಡು ಸಂಖ್ಯೆಗಳನ್ನ ಮಲ್ಟಿಪ್ಲೈ ಮಾಡಿದ್ರೆ 27 ಬರುತ್ತೆ? 9 27. ಯಾವ್ದಕ್ಕೆ ಪ್ಲಸ್ ಯಾವ್ದಕ್ಕೆ ಮೈನಸ್? 9 ಗೆ ಮೈನಸ್ 3 ಗೆ ಪ್ಲಸ್. minus plus 3. Very good. Minus into plus minus. 9 3s are 27. 1 plus 1 minus ಅದೇ ಕಳಿಬೇಕು. 9 ರ 3 ಹೋದ್ರೆ 6. ದೊಡ್ಡ ಸಂಖ್ಯೆ ಚಿಹ್ನೆ ಏನ್ ಬರಿಬೇಕು? ತಪ್ಪಾಗಿದೆ. ಯು ಕ್ಯಾನ್ ಚೇಂಜ್ ಇಟ್. ಪ್ಲಸ್ ಮೈನಸ್. ಪ್ಲಸ್ ಇಂಟು ಮೈನಸ್ ಮೈನಸ್. 9 3s are 27. plus 3 plus 9 minus 3 means 6. ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್. ಕ್ಲಿಯರ್? ಸೊ ಈಗ y ಸ್ಕ್ವೇರ್ ಪ್ಲಸ್ 9y minus 3y minus 27 is equal to 0. Now make two groups. Y common. ಕರೆಕ್ಟಾ? y plus 9. ನಾನು ಹೇಳಿದ್ದೀನಿ ಸೆಕೆಂಡ್ ಟರ್ಮ್ ಅಲ್ಲಿ ಕಾಮನ್ ತೆಗಿಬೇಕಾದ್ರೆ ಸ್ಟಾರ್ಟಿಂಗ್ ಮೈನಸ್ ಇದ್ರೆ ಮೈನಸ್, ಪ್ಲಸ್ ಇದ್ರೆ ಪ್ಲಸ್. 3 and 27 ನ ಬಾಕ್ಸೋ ಕಾಮನ್ ಸಂಖ್ಯೆ ಯಾವುದು? 3. ಇಲ್ಲಿ ಏನ್ ಬರ್ದಿಟ್ಟಿರೋದನ್ನ ಬರೀರಿ ಅಂತ ಹೇಳಿದೀನಿ. y plus 9 is equal to 0. y plus 9 into y minus 3 is equal to 0. ಬರ್ಕಾಡ್ರಿ, ಮುಂದಕ್ಕೆ ಮಾಡ್ತೀನಿ. ಹೇಳಮ್ಮ. ಬರ್ಬೇಕಲ್ಲವ ಮತ್ತೆ ಬೇರೆ ಎಲ್ಲರಿಗೂ ಬರ್ತಾ ಇದೆಯಲ್ಲ? ಅಲ್ಲಿ ಗೂಗಲ್ ಕ್ರೋಮ್ ಅಲ್ಲಿ ಹಿಸ್ಟ್ರಿ ಅಂತ ಇರುತ್ತೆ, ಕ್ಲಿಯರ್ ಮಾಡ್ಬಿಡು. ಹಿಸ್ಟ್ರಿ ಕ್ಲಿಯರ್ ಮಾಡಿ ಜಾಯ್ನ್ ಆಗು. ಆಗುತ್ತೆ, ತಲೆ ಕಟ್ಸ್ಕೊಳಕ್ ಹೋಗ್ಬಿಡು, ಹಾಗೆ ಆಗ್ತದೆ. ಅಮ್ಮ ಒಂದ್ ಸ್ವಲ್ಪ ನೀರ್ ಕೊಡಮ್ಮ. ಒಂದ್ ಸ್ವಲ್ಪ ನೀರ್ ತಗೊಂಬೋಣ. ಮಾತಾಡ ಮೈಕ್ ಮ್ಯೂಟ್ ಮಾಡು. ಸಿಂಚು ಅಲ್ಲಿಂದನೇ ಒಂದು ಹೊಡಿಯೇ ಚಾನ್ಸ್ ಇದ್ರೆ. ಪಕ್ಕದಲ್ಲಿ ಇದ್ದಿದ್ರೆ ಕೊಟ್ಬಿಡ್ತಿದ್ದೆ ಅಲ್ವಾ? ಎಸ್ ಸರ್. ಅದಕ್ಕೆ ಹೊಡಿತಾರೆ ಅಂತಾನೆ ದೂರ ಬಂದ್ಬಿಟ್ಟಿದ್ದೀವಿ ಸರ್. ವೆರಿ ಗುಡ್. ಏನ್ ಇವತ್ತು ಬಹಳ ಜನಕ್ಕೆ ಜಾಯ್ನ್ ಆಗ್ತಾ ಇಲ್ಲ. ಗುಂಡೇರಿ ಜಾಯ್ನ್ ಆಗ್ತಿಲ್ಲ, ಹರ್ಷಿತಾ ಇಲ್ಲ, ಮತ್ತೆ ಯಾರಿಲ್ಲ? ಗುಂಡೇರಿ ಬಂದ್ಯಾ? ಗುಂಡೇರಿ
ಈಗ ಜಾಯ್ನ್ ಆಗಿ ಬರ್ತದೆ. PS ಸರ್ PS ಇದಲ್ಲ. ಇದೀನಿ ಸರ್. ಹೇಯ್ ಜಾಕಿ, ಹಾ ಸರ್ ಏನ್ ಜಾಕಿ ಆಟ ಆಡ್ತೀನಿ ನೀನು? ಸರ್ ಇದೀನಿ. ಇಲ್ಲ ಹೋಗಿದಿ ಅಂತ ಫೋನ್ ಮಾಡ್ತತೆ, ಹಣ ಒಂಚೂರು ಬೈ ಅಂತ. ಇಲ್ಲ ಸರ್. ಹಾ ಮತ್ತೆ ಪ್ರತಿಭಾಗ್ ಫೋನ್ ಮಾಡಿದ್ಲು. ಸರ್ ಸುಮ್ನೆ ಮಾಡಿರ್ಬೇಕು. ಹಾ ಸರ್ ಮಾಡಿಲ್ಲ ಸರ್ ಅವರು. ಓದ್ತಾ ಇಲ್ಲ ಅಣ್ಣ, ಒಂಚೂರು ಚೆನ್ನಾಗಿ ಹೋಗಿ ಅಂತ ಹೇಳಿದ್ರವ. ಏನ್ ಹಿಂಗ್ ಮಾಡ್ತಿ PS ನೀನು? ಏನ್ ಸಮಸ್ಯೆ? ಹಾ ಏನು ಸಮಸ್ಯೆ ಇಲ್ಲ ಸರ್. ಓದಕ್ಕೆ ನಾನು ಬುಕ್ಸ್ ಕೊಡ್ಸಿದಾರೆ, ಪೆನ್ ಕೊಡ್ಸಿದಾರೆ, ಹಾಳೆ ಕೊಡ್ಸಿದಾರೆ, ಎಲ್ಲ ಕೊಡ್ಸಿದಾರೆ. ನೀನ್ ಹಿಂಗ್ ಆಟ ಆಡ್ತೀಯಾ? ಸರ್ ಓದ್ತಿದ್ದೀನಲ್ಲ ಸರ್. ಏನ್ ಓದ್ತಿದ್ಯಾ? ಸರ್ ಬುಕ್ಸ್ ಆಗಿರೋದ. ಹಾ ಇವಳು ಬಂದ್ಲಾ? ಸಾನಾಯಮ್ಯ ಬಂದ್ಲಾ? ಬಂದಳೇನ್ರಮ್ಮ? ನೋ ಸರ್. ಬಂದಿಲ್ಲ. ಅವಳಿಗೂ ಜಾಯಿನ್ ಆಗ್ತಿಲ್ಲಂತೆ. ಏನಾರ ನಿಂಬೆಹಣ್ಣು ಗಿಂಬೆಹಣ್ಣು ಇಟ್ಕೊಂಡಿರನವ? ಸರ್ ನಂಗೂ ಲಾಗೌಟ್ ಲಾಗಿನ್ ಆಗ್ತಿದೆ ಸರ್. ಕತೆ ಇತ್ತು. ಸರ್ PS ಏನ್ ಮಾಡ್ಕೊಂಡಿದ್ದೀನಿ? ನಿಂಬೆಹಣ್ಣು ತಂದಿದ್ದಿ? ಯಾವ್ದೇವ್ರು ತಂದಿದ್ದೆ ನಿಂಬೆಹಣ್ಣ? ಸರ್ ನಾನಲ್ಲ ಸರ್, ತರಳು ಬಳಸ್ಕೊಳ್ಳೋರು ಅಷ್ಟ್ರು ಜಾಯ್ನ್ ಆಗಿದ್ದಾರಲ್ಲ ಅದಕ್ಕೆ. ಓ, ಇವತ್ತು ಮೋಸ್ಟ್ಲಿ ಅದಿರ್ಬೇಕು ಇವತ್ತು. ಸರ್ ಅವ್ರು ಅಷ್ಟ್ರು ಜಾಯ್ನ್ ಆದ್ರೆ ಏನಾರು ಆಗ್ತೈತೆ. 3 ಜನ ಸೇರಿದ್ರೆ ಏನಾರ ಆಗ್ಬಿಡ್ತದ ನೋಡು. ಸೊ ಬನ್ನಿ, ಈಗ ಎಲ್ಲಿ ತನಕ ಬಂದಿದ್ವಿ? ಇಲ್ಲಿ ತನಕ ಬಂದಿದ್ವಿ, ಹೌದಲ್ವಾ? ಸರ್ ಎಲ್ಲರದು ಆಯ್ತಾ? ಎಸ್ ಸರ್. ಈಗ ಇದು ಕ್ವಾಡ್ರಾಟಿಕ್ ಇಕ್ವೇಶನ್. ಕ್ವಾಡ್ರಾಟಿಕ್ ಇಕ್ವೇಶನ್ ಆಗಿರೋದ್ರಿಂದ ಪವರ್ 2 ಪಕ್ಕರೋ ನಂಬರ್ ಅಂಡ್ ಸೈಡ್ +1, ಲಾಸ್ಟ್ ಟರ್ಮ್ -27, ಪ್ಲಸ್ ಇಂಟು ಮೈನಸ್ -27. ಮಿಡಲ್ ಟರ್ಮ್ ಅಂದ್ರೆ ನ್ಯೂಮರಿಕ್ ಓನ್ಲಿ ತಗೋಬೇಕು, ಆಲ್ಫಾಬೆಟ್ ತಗೋಬಾರ್ದು. +6. ಸೊ ಈಗ -27 ಬರ್ಕೋಬೇಕು. -27 ಬರೋ ಸಂಖ್ಯೆಗಳು ಯಾವ್ದಾರು ಇದೆಯಾ ಅಂದ್ರೆ 27 ಬರೋ ಯಾವ್ದಾದ್ರು 2 ನಂಬರ್ಸ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ 27 ಬರುತ್ತಾ? ಯಾವ್ದಿದೆ? 9 and 3, +9 and -3, ಪ್ಲಸ್ ಇಂಟು ಮೈನಸ್ -27, +9 ಒಳಗೆ -3 ಹೋದ್ರೆ +6. ಸೊ y² +9y -3y -27 is equal to 0. So now in this case y is common, y into y +9. ಇಲ್ಲಿ ನಾನು ಹೇಳಿದೀನಿ ಸೆಕೆಂಡ್ ಟರ್ಮ್ ಅಲ್ಲಿ ಕಾಮನ್ ತೆಗಿಬೇಕಾದ್ರೆ ಸ್ಟಾರ್ಟಿಂಗ್ ಪ್ಲಸ್ ಇದ್ರೆ ಪ್ಲಸ್, ಮೈನಸ್ ಇದ್ರೆ ಮೈನಸ್, ಮೈನಸ್ ಇದ್ರೆ ಮೈನಸ್. 3 and 27 ನ ಬಾಕ್ಸೋ ಸಂಖ್ಯೆ ಯಾವುದು? 3 ಅಂತ ಹೇಳಿದ್ಮೇಲೆ ಇಲ್ಲಿ ಬ್ರಾಕೆಟ್ ಅಲ್ಲಿ ಏನ್ ಬರ್ತಿತ್ತು ಅಂತ ಬರೀರಿ. ಸೊ ನಾವು ರೈಟ್ y +9 y -3. ಸೊ ಈಗ ಎರಡು ವ್ಯಾಲ್ಯೂಸ್ ಬರ್ತಾ ಇದೆ. ಈಗ Y is equal to -9. y +9 is equal to 0, y -3 is equal to 0, y is equal to -9. It means y +9 0 sama, y -3 no 0 sama, y is equal to 3. these are the values of y.
ಸೊ y +9 ಈ ಕಡೆ ಬಂದ್ರೆ -9 -3 ಈ ಕಡೆ ಬಂದ್ರೆ +3. ಸೊ ಇವತ್ತು ನಿಲ್ಸ್ಬೇಡ